ನಮ್ಮ KR ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಬ್ಬರು MLA BJPಯವರು ಗೆದ್ದವ್ರೆ. ಈ ಮೈಸೂರು ಚಾಮರಾಜನಗರ 14 ಕ್ಷೇತ್ರಗಳಿಗೆ ಅವರೇ ರಾಜ್ಯ, ಅವರೇ ಮಂತ್ರಿ, ಎಲ್ಲವೂ ಅವರೇನೆ. ದಿನ ಬೆಳಗ್ಗೆ ಎದ್ದು ಸುಳ್ಳುಗಳ ಮೂಲಕ, ಸುಳ್ಳಿನ ಸರಮಾಲೆ ಮೂಲಕ ಮಾಧ್ಯಮದ ಮುಂದೆ ಬಂದು ಲಬೋ 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 ಅಂತ ಬಾಯಿ ಬಡ್ಕತ್ತಾ ಇರುವಂಥದ್ದು. ಪಾಪ ಅಶೋಕು ಸುಳ್ಳಿನ ಮನೆದೇವರವರು, ಅವ್ರನ್ನ ನೆನ್ನೆ ಕರೆಸಿ ಮುನೇಶ್ವರ ಬಡಾವಣೆ ಸರ್ವೆ ನಂಬರ್ 153 ನನ್ನ ಪೇಪರಲ್ಲಿ ಗಮನಿಸ್ತಾ ಇವತ್ತು ಸುಮಾರು 101 ಮನೆಗಳಿಗೆ ವಕ್ಫ್ ಬೋರ್ಡಿಂದ ನೋಟಿಸ್ ಇಶ್ಯೂ ಆಗಿದೆ ಅಂತ ತಮ್ಮ ಮೂಲಕ ನಿಜಾಂಶವನ್ನು ನಾಳೆ ದಾಖಲೆ ಬಿಡುಗಡೆ ಮಾಡ್ತೀನಿ. ನಾನು ನಿಜಾಂಶವನ್ನು ತಮ್ಮ ಮೂಲಕ ಹೇಳುವಂಥದ್ದಕ್ಕೆ ನಾನು ಬದ್ಧನಾಗಿದ್ದೇನೆ. ಸರ್ವೆ ನಂಬರ್ 153ರಲ್ಲಿ 2 ಎಕರೆ ಒಕ್ಕಾಸ್ತಿ ಒತ್ತುವರಿ ಆಗಿರುವಂಥದ್ದಕ್ಕೆ 25 ವರ್ಷದಿಂದನೇ ಒತ್ತುವರಿ ಆಗಿತ್ತು. ಅವರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದರು. 104 ಮನೆಗಳು ಕಟ್ಟಿದಾರಲ್ಲಿ. ನೋಟಿಸಸ್ನ ಆ ಮನೆಗಳಿಗೆ ನೀಡಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ. 2ನೇ ಬಾರಿ ಯಡಿಯೂರಪ್ಪನವರು ಸರ್ಕಾರ ಬೀಳಿಸಿ ಮುಖ್ಯಮಂತ್ರಿ ಆದಲ್ಲ 2019ರಲ್ಲಿ. ಆಗ ನೋಟಿಸ್ಗೆ ಇಶ್ಯೂ ಆಗಿದ್ದು 104 ಮನೆಗಳಿಗೂ ನೋಟಿಸ್ ಇಶ್ಯೂ ಆಗಿರುವಂಥದ್ದು. ಆಗ ಯಾರಿಂದ ನೋಟಿಸ್ ಇಶ್ಯೂ ಆಗಿರೋದು? ಸರ್ಕಾರದಿಂದ ನೋಟಿಸ್ ಇಶ್ಯೂ ಆಗಿರೋದು 104 ಮನೆಗಳಿಗೆ. ಆ ನೋಟಿಸ್ ವಿರುದ್ಧ ಹೈಕೋರ್ಟ್ಗೆ ರಿಟ್ ಹಾಕ್ಕೊಂಡಿದ್ರು ಬೆನಿಫಿಷರೀಸು. ಹೈಕೋರ್ಟಲ್ಲಿ ಸ್ಟೇ ಕೊಡ್ತು. ಆಮೇಲೆ ಫೈನಲಾಗಿ ಕೇಸ್ನ ಡಿಸ್ಪೋಸ್ ಮಾಡಿತು. ಏನಂತ ಡಿಸ್ಪೋಸ್ ಮಾಡಿದೆ ಕೇಸ್ನ? ಕನ್ಸರ್ನ್ ಡಿಪಾರ್ಟ್ಮೆಂಟ್ನ ನೀವು ಕನ್ಸರ್ನ್ ಇಲಾಖೆಗಳನ್ನು ಅಪ್ರೋಚ್ ಮಾಡಿ ಅಂತ. ಮತ್ತೆ ಇವರು ವಕ್ಫ್ ಬೋರ್ಡ್ನ ಅಪ್ರೋಚ್ ಮಾಡಿದ್ರು. ವಕ್ಫ್ ಬೋರ್ಡು ಸರ್ಕಾರಕ್ಕೆ ತಳ್ಳಿತು. ಸರ್ಕಾರ ಡೆಪ್ಟಿ ಕಮಿಷನರು ಅವತ್ತಿನ 2019ರಲ್ಲಿ ಯಾರು ಡೆಪ್ಟಿ ಕಮಿಷನರ್ ಇದ್ದರು 2020ರಲ್ಲಿ ಅವರಿಗೆ ರವಾನಿಸಿದ್ರು. ಡೆಪ್ಟಿ ಕಮಿಷನರು ಒಂದು ಸಮಿತಿ ರಚನೆ ಮಾಡಿ ಎನ್ಕ್ವೈರಿ ಮಾಡಿ ವಕ್ಫ್ ಆಸ್ತಿನ ಕಬಳಿಸಿರುವಂಥದ್ದು, ಒತ್ತುವರಿ ಆಗಿರುವಂಥದ್ದು ಸತ್ಯ ಅಂತ ಕಂಡು ಬಂದ ಮೇಲೆ ಅದನ್ನು ವಸೂಲಿ ಮಾಡಿ ಅಂತ ವಕ್ಫ್ ಬೋರ್ಡ್ಗೆ ಮತ್ತೆ ಪತ್ರ ಬರೆದ್ರು. ಆ ಪತ್ರ ನಾನು ನಾಳೆ ರಿಲೀಸ್ ಮಾಡ್ತೀನಿ. ಇವತ್ತು ಸಿಕ್ಕಿಲ್ಲ ನನಗೆ. ಆ ಪತ್ರದ ಕಾಪಿನ ನಾಳೆ ನಿಮಗೆ ನಾನು ಕೊಡ್ತೀನಿ. ಆ ಒತ್ತುವರಿ ಆಗಿರುವಂಥದ್ದು ಸತ್ಯ, ನಿಜ. ಆ ಜಾಗನ ನೀವು ರಿಕವರಿ ಮಾಡ್ಕೊಳ್ಬೇಕು ಅಂತ ವಕ್ಫ್ ಬೋರ್ಡ್ಗೆ ಮತ್ತೆ ಡೆಪ್ಟಿ ಕಮಿಷನರ್ ಆಫ್ ಮೈಸೂರು ಡಿಸ್ಟ್ರಿಕ್ಟ್ ಡ್ಯೂರಿಂಗ್ ದ BJP ಗವರ್ನಮೆಂಟ್ ಆಸ್ ಇಶ್ಯೂಡ್ ಎ ಲೆಟರ್. ಈಗ ನಾವು ಯಾರಿಗೂ ನೋಟಿಸ್ ಇಶ್ಯೂ ಮಾಡಿಲ್ಲ. ಮೈಸೂರಲ್ಲಿ ಈಗ ಯಾರಿಗೂ ನೋಟಿಸ್ ಇಶ್ಯೂ ಮಾಡಿರುವಂಥದ್ದು ಯಾವುದನ್ನ ಒಂದು ಕಾಪಿ ಇದೆ ದಯಮಾಡಿ ತಮಗೆ ಏನಾದ್ರು ತಲುಪಿದ್ರೆ ನನಗೆ ಕೊಟ್ಟರೆ ನಾನು ತಗೋತೀನಿ. ಆ ಇಶ್ಯೂನ ಡೆಪ್ಟಿ ಕಮಿಷನರ್ ಹತ್ರ ತಗೋತೀನಿ. ಅದನ್ನು ವಾಪಸ್ ಪಡೆಯುವಂಥದ್ದಕ್ಕೆ ಆಗಲೇ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮುನೇಶ್ವರ ಬಡಾವಣೆ KR ಕ್ಷೇತ್ರಕ್ಕೆ ಬರುತ್ತೆ. ನಿಮ್ಗೇನಾದರೂ ಮಿನಿಮಮ್ ಕಾಮನ್ ಸೆನ್ಸ್ ಇದ್ದರೆ ಮಾಹಿತಿಯನ್ನು ತಗೊಂಡು ಯಾರೋ ಒಬ್ಬ MLA ಹೇಳ್ತಾನೆ ಅಂದ್ಬಿಟ್ಟು ಪುರುಕ್ಕಂತ ಓಡಬರೋದಲ್ಲ. ಲೀಡರ್ ಆಫ್ ಅಪೋಸಿಷನ್ ಬಂದು ಇಲ್ಲಿ ನಾಟಕ ಆಡ್ಕೊಂಡು ಪ್ರಚಾರ ತೆಗೆದುಕೊಳ್ಳುವಂಥದ್ದು ಅಷ್ಟೇ ಉದ್ದೇಶ ಆಗಬಾರ್ದು. ನೋಟಿಸ್ ಕೊಟ್ಟೋರು ಯಾರು? ರಿಕವರಿ ಮಾಡುವಂಥದ್ದಕ್ಕೆ ನೋಟಿಸ್ ಕೊಟ್ಟೋರು ಯಾರು? ದಯಮಾಡಿ ತಾವು ಹೇಳ್ಬೇಕಲ್ಲ, ಹೇಳಿ. ಅದು ಪಕ್ಕದಲ್ಲಿ ಸರ್ವೆ ನಂಬರ್ 154 ಇನ್ನೊಂದಿದೆ, ಡಿಸೋಜಾ ಅಂತ ಇನ್ನೊಬ್ಬರು, ಅವ್ರನ್ನ ಕಂಟೆಂಪ್ಟ್ ಕೇಸ್ ಹಾಕ್ಯವ್ರೆ. ಕಂಟೆಂಪ್ಟ್ ಕೇಸ್ ಈಗ ಹೈಕೋರ್ಟಲ್ಲಿ ನಡೀತಾ ಇದೆ. ಯಾರ ವಿರುದ್ಧ ಹಾಕಿದ್ದಾರೆ ಅನ್ನುವಂಥದ್ದು ಈ ಶ್ರೀವತ್ಸ ಅವ್ರು ಹೇಳ್ಬೇಕಲ್ವಾ? ಅರ್ಧಂಬರ್ಧ ಯಾಕೆ ಹೇಳ್ತಿರ್ರಿ? ಅದು ನೀವು ಏನು ಹೇಳಿದ್ರು, ಏನು ಸುಳ್ಳು ಹೇಳಿದ್ರು ಕಾಂಗ್ರೆಸ್ನವ್ರು ಇಲ್ಲಿ ಯಾರು ಪ್ರತಿಕ್ರಿಯೆ ಕೊಡಲ್ಲ ಅಂತನಾ? ಯಾವ ಕಾರಣಕ್ಕೂ ಬಿಡಲ್ಲ. ನೀವು ಎಷ್ಟು ಸುಳ್ಳು ಹೇಳ್ತೀರೋ ಅಷ್ಟು ಸುಳ್ಳಕ್ಕೂ ನಿಜವನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ಶ್ರೀವತ್ಸ ಅವರೇ, ಮಾಡೇ ಮಾಡ್ತೀವಿ.